ನಮಸ್ಕಾರ ಎಲ್ರಿಗೂ. ಜ್ಯೋತಿರ್ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ದಿನ ನಾವು ಲಾಸ್ಟ್ ಎಪಿಸೋಡಿಂದ ಮುಂದೆ ಕಂಟಿನ್ಯೂ ಮಾಡೋಣ. ಲಾಸ್ಟ್ ಟೈಮ್ ಯೂನಿವರ್ಸಲ್ ನ್ಯೂಮರಾಲಜಿ ಪ್ರಕಾರ ನಾವು 1 to 9 ಕಾಂಬಿನೇಷನ್ಸಲ್ಲಿ ಏನೇನು ಬರುತ್ತೆ, ಸೊ ಅದರಲ್ಲಿ ನಮ್ಮ ಬರ್ತ್ ನಂಬರ್ ಮತ್ತು ಡೆಸ್ಟಿನಿ ನಂಬರ್ ಸೊ ಯಾವ ರೀತಿ ತಿಳ್ಕೊಳ್ಳೋದು ಅಂತೇಳಿ ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರ. ಸೊ ಹಾಗಾಗಿ ತಮ್ಮ ಡೇಟ್ ಆಫ್ ಬರ್ತ್ ಮೇಲೆ ಬರ್ತ್ ನಂಬರು ಮತ್ತು ಡೆಸ್ಟಿನಿ ನಂಬರ್ನ ನೀವು ಕಂಡುಕೊಂಡಿದ್ದೀರಾ. ಸೊ ಸುಮಾರು ಕಮೆಂಟ್ ಬಾಕ್ಸಲ್ಲೂ ಕೂಡ ಹಾಕಿದ್ದೀರಾ. ಕೆಲವೊಂದು ರೈಟ್ ಇದೆ, ಕೆಲವೊಂದು ರಾಂಗ್ ಇರೋದನ್ನ ಸಜೆಸ್ಟ್ ಮಾಡಿದ್ದೀನಿ. ಸೊ ಹಾಗಾಗಿ ಈಗ ಮುಂದಿನ ಸೀರೀಸಲ್ಲಿ ಅದರದ್ದೇ ಮುಂದುವರೆದ ಭಾಗವಾಗಿ ನಿಮ್ಮ ಬರ್ತ್ ನಂಬರ್ ಮತ್ತು ಡೆಸ್ಟಿನಿ ನಂಬರ್ ತಿಳ್ಕೊಂಡ ಮೇಲೆ ಆ ಸೀರೀಸಲ್ಲಿ ಬರ್ತಕ್ಕಂಥ ಒಂದು ಸೀರೀಸ್, ಸೊ ಇವತ್ತಿನ ದಿನ ಒಂದು ಸೀರೀಸ್ ಬಗ್ಗೆ ನಾವು ಮಾತಾಡೋಣ. ಸೊ ಒಂದು ಸೀರೀಸಲ್ಲಿ ಬಂದರೆ ಸೊ ಟೋಟಲ್ ಆಗಿ 1 to 9 ಕಾಂಬಿನೇಷನ್ಸ್ ಬರುತ್ತೆ. ಸೊ ಟೋಟಲಿ 9 ಕಾಂಬಿನೇಷನ್ ಬರುತ್ತೆ. ಮೇ ಬಿ ನಿಮ್ಮ ಬರ್ತ್ ನಂಬರ್ 1, 19, 28 ಈ ನಂಬರಲ್ಲಿರೋರು 1, 10, 19 and 28. ಸೊ 1, 10, 19 ಮತ್ತು 28. ಸೊ ಈ ತಾರೀಕಿನಲ್ಲಿ ಹುಟ್ಟಿರೋದೆಲ್ಲ ಬರ್ತ್ ನಂಬರ್ 1 ಆಗುತ್ತೆ. ಈ ಬರ್ತ್ ನಂಬರ್ 1 ಅಲ್ಲಿ ಬಂದಾಗ ಈ ಕಾಂಬಿನೇಷನ್ಸ್ ಬರುತ್ತೆ. ಈ ಬರ್ತ್ ನಂಬರ್ 1 ಬಂದು ಕೂಡ ಡೆಸ್ಟಿನಿ ನಂಬರ್ ಚೇಂಜ್ ಆಗ್ಬೋದು ಬಿಕಾಸ್ ಆಫ್ ಯುವರ್ ಮಂತ್ ಅಂಡ್ ಇಯರ್. ಸೊ ಮಂತ್ ಅಂಡ್ ಇಯರ್ ನ ಟೋಟಲ್ ಮಾಡಿದಾಗ ಡೆಸ್ಟಿನಿ ನಂಬರ್ ಚೇಂಜ್ ಆಗುತ್ತೆ. ಸೊ ಈ ಬೇಸಿಸ್ ಮೇಲೆ ಒಂದು ಸೀರೀಸ್ ಅವ್ರಿಗೆ ಯಾವುದೆಲ್ಲ ಡೆಸ್ಟಿನಿ ನಂಬರ್ಗಳು ಬರ್ಬೋದು. ಸೊ ಟೋಟಲಿ 9 ಕಾಂಬಿನೇಷನ್ಸ್ ಬರ್ತದೆ. ಮೇ ಬಿ ಬರ್ತ್ ನಂಬರ್ 1 ಡೆಸ್ಟಿನಿ ನಂಬರ್ 1 ಇರ್ಬೋದು. ಸಿಮಿಲರ್ಲಿ ಬರ್ತ್ ನಂಬರ್ 1 ಡೆಸ್ಟಿನಿ ನಂಬರ್ 2 ಆಗ್ಬೋದು. ಬರ್ತ್ ನಂಬರ್ 1ಗೆ 3 ಡೆಸ್ಟಿನಿ ನಂಬರ್ ಆಗ್ಬೋದು. ಬರ್ತ್ ನಂಬರ್ 1ಗೆ 4 ಡೆಸ್ಟಿನಿ ನಂಬರ್ ಆಗ್ಬೋದು. ಅದೇ ತರ 5, 6, 7, 8 ಮತ್ತೆ 9. ಸೊ ಈ ತರ ಆಲ್ 9 ಕಾಂಬಿನೇಷನ್ಸ್ ಕೂಡ ಬರ್ತ್ ನಂಬರ್ 1ಗೆ ಡೆಸ್ಟಿನಿ ನಂಬರ್ಗಳು ಚೇಂಜ್ ಆಗುತ್ತೆ. ಸೊ ಈಗ ಆಲ್ 9 ಕಾಂಬಿನೇಷನ್ ಅಲ್ಲಿ ತಗೊಂಡಾಗ ಯಾವ್ಯಾವ್ದು ಗುಡ್ ನಂಬರ್ಸ್ ಇದೆ, ಇದರಲ್ಲಿ ಯಾವ್ದು ಬ್ಯಾಡ್ ನಂಬರ್ಸ್ ಇದೆ, ಸೊ ಯಾವ್ದು ಲಕ್ಕಿ ನಂಬರ್ಸ್ ಇದೆ, ಮತ್ತೆ ಸಿಮಿಲರ್ಲಿ ಇದಕ್ಕೆ ಬೇಸ್ಡ್ ಆನ್ ದೀಸ್ ಕಾಂಬಿನೇಷನ್ಸ್ ಬ್ಯಾಡ್ ಡೇಸ್, ಗುಡ್ ಡೇಸ್ ಮತ್ತೆ ಗುಡ್ ಕಲರ್ಸ್ ಅಂಡ್ ಬ್ಯಾಡ್ ಕಲರ್ಸ್. ಸೊ ಇದನ್ನ ನಾವು ನಮ್ಮ ರೆಗ್ಯುಲರ್ ಲೈಫ್ ಸ್ಟೈಲ್ ಅಲ್ಲಿ ನೀವು ಅಳವಡಿಸ್ಕೋಬಹುದು. ಸೊ 1 by 1 ನೋಡ್ತಾ ಹೋಗೋಣ. ಸೊ ಸೀರೀಸ್ 1 ಅಂತಂದ್ರೆ ಸೂರ್ಯ. ಸೊ ದಟ್ ರೆಪ್ರೆಸೆಂಟ್ ಸನ್. ಸೊ ಸನ್ ಅಂದ್ರೆ ಎಲ್ರಿಗೂ ಕೂಡ ರಿಕ್ವೈರ್ಡ್ ಇರ್ತಕ್ಕಂಥದ್ದೇ. ಸೊ ಸೂರ್ಯ ಹುಟ್ಟಿಲ್ಲ ಅಂತಂದ್ರೆ ಬೆಳಗಿನ ಎಚ್ಚರನೇ ಆಗೋದಿಲ್ಲ. ಎಲ್ಲ ನಮ್ಮ ಗಿಡ ಮರಗಳಾಗ್ಬೋದು, ಪ್ರಕೃತಿ ಆಗ್ಬೋದು, ಜೀವ ರಾಶಿಗಳಾಗ್ಬೋದು, ಎಲ್ಲರೂ ಕೂಡ ಸೂರ್ಯನ ಮೇಲೆ ಡಿಪೆಂಡ್ ಆಗಿದೆ. ಸೊ ಹಂಗಾಗಿ ಇಡೀ ಯೂನಿವರ್ಸ್ ಕೂಡ ಸನ್ ಮೇಲೆ ಡಿಪೆಂಡ್. ಸೊ ಹಾಗಾಗಿ ಸೂರ್ಯನ ರಾಜ ಅಂತ ಕೂಡ ಕರೀತಾರೆ. ಸೊ ಹಾಗಾಗಿ ಸೀರೀಸ್ 1 ಅಲ್ಲಿ ಇರ್ತಕ್ಕಂಥವ್ರು ರಾಜ ಅಥವಾ ಎ ಗುಡ್ ಲೀಡರ್ ಅನ್ನೋದನ್ನ ಹೇಳುತ್ತೆ. ಸೊ ಸೀರೀಸ್ 1 ಅಲ್ಲಿ ಮೇನ್ ಆಗಿ ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ. ಸೊ ಫ್ರಂಟ್ ಎಂಡ್ ಅಲ್ಲಿ ಲೀಡ್ ಮಾಡ್ತಕ್ಕಂಥ ಧೈರ್ಯ ಇರುತ್ತೆ. ಹಾಗಾಗಿ ದೇ ಕ್ಯಾನ್ ಟೇಕ್ ಎನಿ ರಿಸ್ಕ್ ಮತ್ತೆ ಡಿಸಿಷನ್ ಮೇಕಿಂಗ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಅದೇ ರೀತಿ ಅವರು ಬಹಳ ಹೈಲಿ ಡಿಸಿಪ್ಲಿನ್ಡ್ ಆಗಿರ್ತಾರೆ. ಅರ್ಲಿ ಮಾರ್ನಿಂಗ್ ವೇಕಪ್ ಆಗ್ಬೋದು, ಮಾಡ್ತಕ್ಕಂಥ ಕೆಲಸ ಆಗ್ಬೋದು, ಎಲ್ಲರೂ ಕೂಡ ಸೀರೀಸ್ 1 ಅವರು ದೇ ಆರ್ ಇನ್ ದ ಫ್ರಂಟ್ ಲೈನ್. ಸೀರೀಸ್ 1 ಅಲ್ಲಿ ಇರ್ತಕ್ಕಂಥವ್ರು ಮ್ಯಾಕ್ಸಿಮಮ್ ಆಗಿ ಅವರು ಬಿಸ್ನೆಸ್ ಫೀಲ್ಡ್ ಅಲ್ಲಿ ಇರ್ತಾರೆ. ಅವ್ರು ಯಾವುದೇ ರೀತಿಯಲ್ಲೂ ಬೇರೊಬ್ರು ಕೆಳಗಡೆ ಕೆಲಸ ಮಾಡ್ಲಿಕ್ಕೆ ಅಷ್ಟು ಲೈಕ್ ಮಾಡಲ್ಲ. ಇನ್ ಕೇಸ್ ಆಫ್ ಜಾಬ್ ಅಲ್ಲಿ ಇದ್ರು ಕೂಡ ದೇ ಆರ್ ಇನ್ ದ ವೆರಿ ಹೈಯರ್ ಪೊಸಿಷನ್. ಮತ್ತೆ ಅವ್ರು ಏನ್ ಹೇಳ್ತಾರೆ, ಅವ್ರು ಏನ್ ರಿಕ್ವೈರ್ಮೆಂಟ್ ಇದೆ ಅದನ್ನೇ ಕೂಡ ಅವರು ಲೀಡ್ ಮಾಡ್ಕೊಂಡು ಹೋಗ್ತಾರೆ. ಸೊ ದೇ ಆರ್ ವೆರಿ ಕ್ವಿಕ್ ಡಿಸಿಷನ್ ಮೇಕರ್ಸ್ ಅಂಡ್ ದೇ ಆರ್ ದ ಡಿಸಿಷನ್ಸ್ ಆರ್ ಆಲ್ವೇಸ್ ಅಂಡ್ ಆಲ್ಮೋಸ್ಟ್ ದೇ ಆರ್ ದ ರೈಟ್. ಅದೇ ರೀತಿ ಸೀರೀಸ್ 1 ಅಲ್ಲಿ ಇರ್ತಕ್ಕಂಥವ್ರು ಕೊಡ್ತಕ್ಕಂಥ ಸಜೆಷನ್ ಅಥವಾ ಅವ್ರ ಕಡೆಯಿಂದ ತಗೊಳ್ತಕ್ಕಂಥ ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ತುಂಬಾ ಕೂಡ ಬೇರೆಯವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಸೊ ಸೀರೀಸ್ 1 ಅಲ್ಲಿ ಇರ್ತಕ್ಕಂಥವ್ರು ದೇ ಆರ್ ಫ್ರಂಟ್ ಲೈನ್ ಲೀಡರ್ಸ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಇವತ್ತಿನ ದಿನ ಸೀರೀಸ್ 1 ಅಲ್ಲಿ ಯಾವ್ಯಾವ ನಂಬರ್ ಅಲ್ಲಿ ಅವರು ಗುಡ್ ಆಗುತ್ತೆ, ಯಾವ್ಯಾವ ಕಾಂಬಿನೇಷನ್ಸ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ನೋಡೋಣ. ಸೊ 1 to 9 ನಾನು ಹೇಳ್ದಂಗೆ ಸೀರೀಸ್ 1 ಅವ್ರಿಗೆ ಗುಡ್ ನಂಬರ್ಸ್ ಬಂದ್ರೆ 1 ಅವ್ರಿಗೆ 3, 4, 5 and 9 ಮ್ಯಾಚ್ ಆಗುತ್ತೆ. ಸೊ 3 means it represents Brihaspati or Guru, and 4 represents Rahu, the technology partner, and the 5 represents its Venus, that's Mercury, Buddha, and 9 represents its Kuja. ಸೊ ಇದರಲ್ಲಿ ಈ 3 ಕಾಂಬಿನೇಷನ್ಸ್ ತುಂಬಾ ಚೆನ್ನಾಗಿ ಆಗಿ ಬರುತ್ತದೆ. ಸೊ ಇದರಲ್ಲಿ ಬೃಹಸ್ಪತಿ ಗುರು ಅಂದ್ರೆ ದೇವಗುರು, ಇದರಲ್ಲಿ ಶುಕ್ರ ಬಂದು ಬ್ಯಾಡ್ ಅಲ್ಲಿ ಇದೆ, ದಟ್ ಇಸ್ 6 and 8 ಬಂದು ಶನಿ. ಸೊ ದೀಸ್ 2 ಆರ್ ಬ್ಯಾಡ್ ನಂಬರ್ಸ್ ಫಾರ್ ಒನ್ ಸೀರೀಸ್. ಶುಕ್ರ ಯಾಕೆ ಬ್ಯಾಡ್ ಅಂದ್ರೆ ದೇವಗುರು ಬಂದು ಬೃಹಸ್ಪತಿ, ಅಸುರ ಗುರು ಬಂದು ಶುಕ್ರಾಚಾರ್ಯರು. ಸೊ ಹಾಗಾಗಿ 6 ಬಂದು ಬ್ಯಾಡ್ ಅಲ್ಲಿ ಫಾಲ್ ಆಗುತ್ತೆ. ಈ ಒಂದು 8 ಈಸ್ ಆಲ್ಸೋ ಇನ್ ದ ಬ್ಯಾಡ್ ಕಂಡೀಷನ್. ಅದು ಬಿಟ್ರೆ ಇವರಿಗೆ ನ್ಯೂಟ್ರಲ್ ಯಾವ್ದಾಗತ್ತೆ, ಚಂದ್ರ ಮತ್ತೆ 7ನೇದು ಬಂದು ಕೇತು. ಸೊ ಇವು ಬಂದು ನ್ಯೂಟ್ರಲ್ ಇರುತ್ತೆ. ಯಾವುದೇ ರೀತಿಯ ಪ್ಲಸ್ ಬೆನಿಫಿಟ್ ಕೊಡಲ್ಲ, ಮೈನಸ್ ಬೆನಿಫಿಟ್ ಕೊಡಲ್ಲ. ದೇ ಆರ್ ಇನ್ ದ ನ್ಯೂಟ್ರಲ್ ಕಂಡೀಷನ್. ಸೊ ಓವರ್ ಆಲ್ ನೀವು 1 to 9 ಸೀರೀಸ್ ತಗೊಂಡ್ರೆ there are only the 2 bad numbers, that is 6 and 8. Remaining 3, 4, 5, 9 are good numbers. ಇದರ ಹೇಳ್ದಂಗೆನೆ ಬೃಹಸ್ಪತಿ ಗುರು and as well as Rahu, Buddha and Kuja, they are the very front line leaders and they are leading the sun.
ಸೊ ಹಾಗಾಗಿ ಬ್ಯಾಡ್ ಅಲ್ಲಿ ನೀವು ಬಂದ್ರೆ 6 and 8 ನ ಆದಷ್ಟು ಈ 1 ಸೀರೀಸ್ ಅವರು ಬಳಸ್ತಕ್ಕಂಥದ್ದನ್ನ ಅವಾಯ್ಡ್ ಮಾಡಬೇಕು. ಸೊ ಇದ್ರ ಪ್ರಕಾರ ನೋಡಿದ್ರೆ ಈ ಬರ್ತ್ ನಂಬರ್ 1 ಅವ್ರಿಗೆ ಈ 9 ಕಾಂಪ್ಯಾಕ್ಟ್ ಆಗಿರ್ತಕ್ಕಂಥ ಡೆಸ್ಟಿನಿ ನಂಬರ್ಸ್ ಕಾಂಬಿನೇಷನ್ ನೋಡಿದ್ರೆ 1 and 1 ಬಂದು ಸೂಪರ್ ಕಾಂಬಿನೇಷನ್ 100% ಗುಡ್. 1 and 2 ಡೆಸ್ಟಿನಿ ನಂಬರ್ ಇದು ಸ್ವಲ್ಪ 50% ಅಷ್ಟೇ ಆಗುತ್ತೆ, ಇದರಲ್ಲಿ ಅಷ್ಟು ಸಪೋರ್ಟಿವ್ ಇರಲ್ಲ, ದೇ ಆರ್ ಇನ್ ದ ನ್ಯೂಟ್ರಲ್ ಸ್ಟೇಜ್. ಮತ್ತೆ 1 and 3 ಸೊ ಗುರು, ಸೊ ದಿಸ್ ಎಕ್ಸಲೆಂಟ್ ಕಾಂಬಿನೇಷನ್. ಸೂರ್ಯ ಅಂಡ್ ಗುರು ದೇ ಆರ್ ದ ಎಕ್ಸಲೆಂಟ್ ಕಾಂಬಿನೇಷನ್ಸ್, ಇದು ತುಂಬಾ ಚೆನ್ನಾಗಿ ಬರುತ್ತೆ. ದೆನ್ 1 and 4 there is the high technology support and as well as very quick. So Rahu is very quick planet. ಸೊ ಹಾಗಾಗಿ ಟೆಕ್ನಾಲಜಿ ಸಪೋರ್ಟ್ ಇನ್ನೋವೇಷನ್ಸ್ಗೆಲ್ಲ ರಾಹು ಇಸ್ ಮೋಸ್ಟ್ ರಿಕ್ವೈರ್ಡ್. ಸೊ ಅಲಾಂಗ್ ವಿತ್ ದ ಸನ್ ಕಾಂಬಿನೇಷನ್ ಬಂದಾಗ 1 and 4 ಬಂದಾಗ ಇದು ಕೂಡ ಎಕ್ಸಲೆಂಟ್ ಆಗುತ್ತೆ. ಸಿಮಿಲರ್ಲಿ ಮರ್ಕ್ಯೂರಿ ಇಸ್ ದ ಬುಧ, ವೇರ್ ಬುಧ ಅಂಡ್ ಸೂರ್ಯ ಕಂಜೆಷನ್ ಆದಾಗ ಬುಧಾದಿತ್ಯ ಯೋಗ ಅಂತೇಳಿ ಕೂಡ ಫಾರ್ಮ್ ಆಗುತ್ತೆ. ದಿಸ್ ಆಸ್ ಒನ್ ಆಫ್ ದ ಗುಡ್ ಕಾಂಬಿನೇಷನ್ 1 and 5. ವೇರ್ ದ ಬ್ಯಾಡ್ ಕಾಂಬಿನೇಷನ್ ಇಸ್ 1 and 6. ಇಲ್ಲಿ ಬಂದ್ರೆ ಶುಕ್ರಾಚಾರ್ಯರು ಮತ್ತೆ ಸೂರ್ಯ, ಸೊ ಅಸುರ ಗುರು ಸೂರ್ಯನ ಜೊತೆ ಮ್ಯಾಚ್ ಆಗಲ್ಲ, ದಿಸ್ ಅ ವೆರಿ ಬ್ಯಾಡ್ ಕಾಂಬಿನೇಷನ್. ಸೊ 1 and 6 ಡೆಸ್ಟಿನಿ ಇರೋರಿಗೆ ಇಟ್ ಈಸ್ ನಾಟ್ ಫೇವರಬಲ್. ಅದೇ ರೀತಿ 7 ಬಂದು ಇಟ್ ಈಸ್ ದ ನ್ಯೂಟ್ರಲ್ ಅಂಡ್ 1 and 8 ಅಗೇನ್ ಇಟ್ ಈಸ್ ದ ಸ್ಯಾಟರ್ನ್ ಶನಿ ಕಾಂಬಿನೇಷನ್ ಅಲ್ಲೂ ಕೂಡ ಇಟ್ ಈಸ್ ಬ್ಯಾಡ್. ಮತ್ತೆ ಅಗೇನ್ 1 ಮತ್ತೆ 9, ಸೊ 9 ಈಸ್ ಕುಜ, ಈಸ್ ದ ಸೇನಾಧಿಪತಿ, ವೇರ್ ದ ರೂಲರ್ ಆಫ್ 1 ಈಸ್ ಆಲ್ವೇಸ್ ಅಲಾಂಗ್ ವಿತ್ ದ 9 ದೇ ಬಿಕಮ್ ದ ಪೊಲಿಟಿಷಿಯನ್ಸ್ ಅಂಡ್ ದೇ ಆರ್ ಇನ್ ದ ಗೌರ್ಮೆಂಟ್ ಅಫಿಷಿಯಲ್ಸ್ ಆರ್ ಮೇ ಬಿ ದೇ ಆರ್ ಇನ್ ದ ಪಬ್ಲಿಕ್ ಸರ್ವೆಂಟ್ಸ್ ಅಂಡ್ ದೇ ಆರ್ ಇನ್ ದ ಸಮ್ವೇರ್ ಇಸ್ ಗೌರ್ಮೆಂಟ್ ರಿಲೇಟೆಡ್ ಜಾಬ್ಸ್ ಅಲ್ಲಿ ಇರ್ತಾರೆ. ಸೊ 1 and 9 ಈಸ್ ವೆರಿ ಗುಡ್ ಅಂಡ್ ವೆರಿ ಗುಡ್ ಕಾಂಬಿನೇಷನ್ಸ್ ಫಾರ್ ದ ಪೊಲಿಟಿಷಿಯನ್ಸ್. ಸೊ ಇದಿಷ್ಟೆಲ್ಲ ತಗೊಂಡಾಗ ನೀವು ನೋಡಿದಾಗೆ 1 and 6 ಮತ್ತೆ 1 and 8 ದೀಸ್ ಟು ಡೆಸ್ಟಿನೀಸ್ ಆರ್ ವೆರಿ ಬ್ಯಾಡ್. 1 and 2 and 1 and 7 ಈ ಕಾಂಬಿನೇಷನ್ಸ್ ಇಸ್ ಅವರೇಜ್. ಸೊ ರಿಮೈನಿಂಗ್ ಆಲ್ ಕಾಂಬಿನೇಷನ್ಸ್ ಆರ್ ವೆರಿ ಗುಡ್. ಸೊ ಈ ಚಾರ್ಟ್ ಅಲ್ಲಿ ಅಥವಾ ಈ ಇದರಲ್ಲಿ ನೀವೇನು ಮೇನ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ ಈ ಲಕ್ಕಿ ನಂಬರ್ಸ್ ಕೂಡ ಬರ್ದೀನಿ. ಈ 1 and 1 ಡೆಸ್ಟಿನಿ ನಂಬರ್ ಇರೋರಿಗೆ ನಿಮ್ಮ ಮೊಬೈಲ್ ನಂಬರ್ಸ್ ಆಗ್ಬೋದು, ನೀವೇನಾದ್ರು ಕೆಲಸ ಮಾಡ್ತಕ್ಕಂಥದ್ದು ಟೈಮಲ್ಲಿ ಯಾವ್ದಾದ್ರು ಡೇಟ್ ಸೆಲೆಕ್ಷನ್ ಅಲ್ಲಿ ಆಗ್ಬೋದು, ಅಥವಾ ನೀವು ಯಾವ್ದಾದ್ರು ಹೋಟೆಲ್ ಬುಕ್ಕಿಂಗ್ಸು, ಟಿಕೆಟ್ ಬುಕ್ಕಿಂಗ್ಸು, ಯಾವ್ದಾದ್ರು ನಿಮ್ಗೆ ಆಪ್ಷನಲ್ ಡೇಟ್ ಸೆಲೆಕ್ಷನ್ ಮಾಡಬೇಕು ಅಂತ ಟೈಮಲ್ಲಿ ಏನು ಸಿಕ್ಕಿದ್ರೆ ಪ್ಲೀಸ್ ಯುಟಿಲೈಸ್ ದೀಸ್ ನಂಬರ್ಸ್ 1, 3, 4, 5 and 9. ದೀಸ್ ಆರ್ ಆಲ್ ವೆರಿ ಗುಡ್ ನಂಬರ್ಸ್. ಸೊ ಇದನ್ನ ನೀವು ಯುಟಿಲೈಸ್ ಮಾಡಿಕೊಂಡು ನಿಮ್ಮ ರೆಗ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಮೊಬೈಲ್ ನಂಬರ್ಸ್ ಅಲ್ಲಿ ಹಾಕ್ಬೋದು. ಈ ಮೊಬೈಲ್ ನಂಬರ್ಸ್ಗೆ ಒಂದು ಸಪರೇಟ್ ಎಪಿಸೋಡ್ ಮಾಡೋಣ. ಸೊ ಅದರಲ್ಲಿ ಕೂಡ ಒಂದು ಸುಮಾರು ಕಾಂಬಿನೇಷನ್ಸ್ ಬರ್ತವೆ. ಫ್ರಂಟ್ ನಂಬರ್ ಏನಿರಬೇಕು, ಎಂಡ್ ನಂಬರ್ ಏನಿರಬೇಕು, ಮಿಡಲ್ ನಲ್ಲಿ ಏನಿರಬೇಕು, ದೇವರ್ ಸಮ್ ಕಾಂಪೌಂಡ್ ನಂಬರ್ಸ್. ವಾಟ್ ಇಸ್ ದ ಕಾಂಪೌಂಡ್ ನಂಬರ್ಸ್ ಅಂತಂದ್ರೆ ಅದರಲ್ಲಿ ಕಾಂಬಿನೇಷನ್ಸ್ ಬರ್ತವೆ, ಜೋಡಿಗಳು ಅಂತೇಳಿ. ಸೊ ಈಚ್ ಜೋಡಿ ನಂಬರ್ಸ್ ಅಲ್ಲಿ ಯಾವ್ಯಾವ್ದು ಬರ್ಬೇಕು ಅನ್ನೋದು ಇನ್ ಡೀಟೇಲ್ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ. ಬಟ್ ಇವತ್ತಿನ ಕಾಂಬಿನೇಷನ್ ಅಲ್ಲಿ 1 ಸೀರೀಸ್ ಅವ್ರಿಗೆ ಇದನ್ನು ಮೇಜರ್ ಆಗಿ 1 and 6 and 1 and 8 ಕಾಂಬಿನೇಷನ್ಸ್ ಆರ್ ವೆರಿ ಬ್ಯಾಡ್, ರಿಮೈನಿಂಗ್ ಕಾಂಬಿನೇಷನ್ಸ್ ಆರ್ ಗುಡ್. ಸೊ ಅದೇ ರೀತಿ ಈ 1 ಸೀರೀಸ್ ಅಲ್ಲಿರೋರಿಗೆ ಆದಷ್ಟು ಸ್ಯಾಟರ್ಡೆ ಅಂಡ್ ಫ್ರೈಡೆ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಯಾವ್ದಾದ್ರು ಹೊಸ ಆಕ್ಟಿವಿಟೀಸ್ ಅಲ್ಲಿ ಅಥವಾ ಆ ಡೇಸ್ ಅಲ್ಲಿ ಸ್ವಲ್ಪ ಬಿ ಕೇರ್ಫುಲ್. ಇವೆರಡು ದಿನಗಳು ಅಷ್ಟು ಚೆನ್ನಾಗಿ ಆಗಿ ಬರಲ್ಲ. ಯಾವ ದಿನಗಳು ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಭಾನುವಾರ, ಬುಧವಾರ ಮತ್ತೆ ಸೋಮವಾರ. ಈ ದಿನಗಳಲ್ಲಿ ನಿಮ್ಮ ಕೆಲಸಗಳು ಯಾವ್ದಾದ್ರು ಹೊಸ ಆಕ್ಟಿವಿಟೀಸ್ ಈ ತರದನ್ನ ನೀವು ಟ್ರೈ ಔಟ್ ಮಾಡಿ ನೋಡಿ, ನಿಮ್ಗೆ ಕೂಡ ಇದು ಫೀಲ್ ಆಗುತ್ತೆ. ದಿಸ್ ವಾಸ್ ಪ್ರೂವನ್. ದೀಸ್ ಡೇಸ್ ಆರ್ ವೆರಿ ಫೇವರಬಲ್ ಫಾರ್ ಸೀರೀಸ್ 1. ಸಿಮಿಲರ್ಲಿ ಕಲರ್ಸ್ ಅಲ್ಲಿ ತಗೊಂಡ್ರೆ ನೀವು ಮೇಜರ್ ಆಗಿ ಆರೆಂಜ್, ಯೆಲ್ಲೋ, ರೆಡ್ ಇವೆಲ್ಲ ಕೂಡ ಸಾಕಷ್ಟು ಬಟ್ಟೆಗಳನ್ನ ಯೂಸ್ ಮಾಡ್ಬೋದು. ಏನಾದ್ರು ಒಂದು ಇಂಟರ್ವ್ಯೂ ಇದೆ, ಏನಾದ್ರು ಒಂದು ಈವೆಂಟ್ ಇದೆ, ಎಲ್ಲರೂ ಹೋಗ್ಬೇಕು, ಒಂದು ಸಕ್ಸಸ್ ಅಂದ್ರೆ ಈ ಕಲರ್ಸ್ ಕರ್ಚೀಫ್ಸು, ಕೈಗೆ ಥ್ರೆಡ್ಸು ಅಥವಾ ಬಟ್ಟೆಗಳನ್ನ ಈ ರೀತಿಯಲ್ಲಿ ನೀವು ವೇರ್ ಮಾಡ್ಕೊಂಡ್ರೆ ಅವತ್ತಿನ ದಿನ ಸಮ್ ಪಾಸಿಟಿವ್ ವೈಬ್ರೇಷನ್ಸ್ ಕ್ರಿಯೇಟ್ ಆಗುತ್ತೆ. ಡೆಫಿನೆಟ್ಲಿ ಗೆಟ್ ದ ಸಕ್ಸಸ್. ಬ್ಯಾಡ್ ಕಲರ್ಸ್ ಯಾವ್ದಾಗುತ್ತೆ, ಡೋಂಟ್ ವೇರ್ ಬ್ಲಾಕ್, ಡಾರ್ಕ್ ಬ್ಲೂ ಅಂಡ್ ಆಸ್ ವೆಲ್ ಆಸ್ ಗ್ರೇ. ಬ್ಲಾಕ್ ರೆಪ್ರೆಸೆಂಟ್ಸ್ ಸ್ಯಾಟರ್ನ್, ಸಿಮಿಲರ್ಲಿ ದ ಡಾರ್ಕ್ ಬ್ಲೂ ಇಸ್ ಆಲ್ಸೋ ಸ್ಯಾಟರ್ನ್. ಸೊ ಇವೆರಡು ಕಲರ್ಗಳನ್ನ ಪ್ಲೀಸ್ ಅವಾಯ್ಡ್ ಫಾರ್ 1 ಸೀರೀಸ್. ಅಂಡ್ ಈ ಕಲರ್ ಲಕ್ಕಿ ಕಾಂಬಿನೇಷನ್ಸ್, ಲಕ್ಕಿ ಕಲರ್ಸ್ ನ ಯೂಸ್ ಮಾಡಿ, ಈ ಡೇಸ್ ನ ಯೂಸ್ ಮಾಡಿ. ಅಂಡ್ ನಿಮ್ಮ ಮೊಬೈಲ್ ನಂಬರ್ಸ್ ಅಥವಾ ನೀವು ರೆಗ್ಯುಲರ್ ಆಗಿ ವೇರ್ ಮಾಡತಕ್ಕಂತ ನಂಬರ್ಸ್ ಯಾವ್ದಾದ್ರು ಇದ್ರೆ ಸೆಲೆಕ್ಷನ್ ಆಪ್ಷನ್ ಇರೋ ಟೈಮ್ ಅಲ್ಲಿ ಪ್ಲೀಸ್ ಯುಟಿಲೈಸ್ ದೀಸ್ ನಂಬರ್ಸ್. ಸೊ ದೀಸ್ ನಂಬರ್ಸ್ ಆರ್ ವೆರಿ ಎಫೆಕ್ಟಿವ್. ನಿಮ್ಮ ಅಕೌಂಟ್ ನಂಬರ್ಗೆ ಏನಾದ್ರು ಸೆಲೆಕ್ಷನ್ ಆಪ್ಷನ್ ಇದೆ ಪ್ಲೀಸ್ ಯುಟಿಲೈಸ್ ದೀಸ್ ನಂಬರ್ ಶುಡ್ ಬಿ ಇನ್ ದ ಅಕೌಂಟ್ ನಂಬರ್ ಇನ್ ದ ಎಂಡ್ ಸೀರೀಸ್ ಅಲ್ಲಿ ಇರ್ತಕ್ಕಂಥ ಅಕೌಂಟ್ ನಂಬರ್ಸ್. ನಿಮ್ಮ ಮೊಬೈಲ್ಗೆ ಏನಾದ್ರು ಪಾಸ್ವರ್ಡ್ ಸೆಟ್ ಮಾಡ್ತಕ್ಕಂಥದ್ದು, ನಿಮ್ಮ ATM ಪಿನ್ ಅಲ್ಲಿ ಏನಾದ್ರು ಪಾಸ್ವರ್ಡ್ ಸೆಟ್ ಮಾಡ್ತಕ್ಕಂಥದ್ದು, ಎಲ್ಲಾ ಜಾಗದಲ್ಲೂ ಕೂಡ ಈ ನಂಬರ್ಸ್ ನ ನೀವು 1 ಸೀರೀಸ್ ಅವರು ಮೋಸ್ಟ್ ಆಫ್ ದ ಟೈಮ್ ಯೂಸ್ ಮಾಡಬೇಕು. ಪ್ಲೀಸ್ ಅವಾಯ್ಡ್ 6 and 8. ದೀಸ್ ಟು ಆರ್ ವೆರಿ ಬ್ಯಾಡ್. ಇವೊಂದು ಶುಕ್ರ ಲಕ್ಕಿ ಅಂತಾರೆ, ಈ ಸೀರೀಸ್ ಅಲ್ಲಿ 1 ಅವ್ರಿಗೆ ಶುಕ್ರ ಲಕ್ಕಿ ಇಲ್ಲ. ಸೊ ಖಂಡಿತವಾಗಿಯೂ ಈ ಸೀರೀಸ್ ಅಲ್ಲಿ ಪ್ಲೀಸ್ ಅವಾಯ್ಡ್ ದಟ್. ಸೊ ಸಿಮಿಲರ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಅಲ್ಲೂ ಕೂಡ ಪ್ಲೀಸ್ ಯುಟಿಲೈಸ್ ದೀಸ್ ನಂಬರ್ಸ್ ಆಸ್ ಮೇನ್ಲಿ ಇಫ್ ಯು ಹ್ಯಾವ್ ಎ ಸೆಲೆಕ್ಷನ್ ಆಪ್ಷನ್. ವೆಹಿಕಲ್ ನಂಬರ್ಸ್ ತಗೋಬೇಕಾದ್ರೂ ಕೂಡ ಇದನ್ನ ಮಾಡಬಹುದು. ಇವೊಂದು ವೆಹಿಕಲ್ ನಂಬರ್ ತಗೊಂಡ್ಬಿಟ್ಟಿದ್ವಿ, ಸ್ಟಿಲ್ ವಿ ಹ್ಯಾವ್ ದೀಸ್ ಕಾಂಬಿನೇಷನ್ಸ್, ಬ್ಯಾಡ್ ನಂಬರ್ಸ್ ಇದೆ. ಕೆಲವೊಂದು ಚಿಕ್ಕಪುಟ್ಟ ಆಲ್ಟರ್ ಮಾಡಬಹುದು, ಅದನ್ನ ಮೇ ಬಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ವಿಲ್ ಡಿಸ್ಕಸ್ ಇನ್ ಡೀಟೇಲ್ಸ್. ಸೊ ದಿಸ್ ಅಬೌಟ್ ಸೀರೀಸ್ 1. ಸೊ ಇದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಪ್ಲೀಸ್ ಯುಟಿಲೈಸ್ ಫಾರ್ ಯುವರ್ ಲೈಫ್ ಸ್ಟೈಲ್. ನಿಮ್ಮ ರೆಗ್ಯುಲರ್ ಇವೆಂಟ್ ಅಲ್ಲಿ ಯೂಸ್ ಮಾಡಿ. ಒಂದು 20 to 30% ಖಂಡಿತವಾಗ್ಲೂ ಇದು ವರ್ಕ್ ಆಗುತ್ತೆ.
ರಿಮೈನಿಂಗ್ 70% ನಿಮ್ಮ ಜನ್ಮ ಜಾತಕ ಆಗ್ಬೋದು, ಜನ್ಮ ಕುಂಡ್ಲಿ ಆಗ್ಬೋದು, ನಿಮ್ಮ ಹಾರೋಸ್ಕೋಪ್ ಆಗ್ಬೋದು, ಅದ್ರಲ್ಲಿ ನಡೀತಕ್ಕಂಥ ದಶಾ ಭುಕ್ತಿ, ಅಂತರ್ಭುಕ್ತಿ ಇವುಗಳಲ್ಲೂ ಕೂಡ there 70% ಏನಿದೆ ಆ ರಿಸಲ್ಟ್ಸ್ ಬರುತ್ತೆ. ಇದರಲ್ಲಿ ಏನಾದ್ರು ಒಂದು ಸಮ್ 20 to 30% ಡೆಫಿನೆಟ್ಲಿ ವಿಲ್ ಗೆಟ್ ದ ಸಕ್ಸಸ್ ಆನ್ ದೀಸ್ ನಂಬರ್ಸ್. ಸೊ ಟುಡೇ ವಿ ಕಂಪ್ಲೀಟೆಡ್ 1 ಸೀರೀಸ್ ಆಫ್ ಓಲ್ ಕಾಂಬಿನೇಷನ್ಸ್. ಮತ್ತೆ ನಾಳೆ ಅಥವಾ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ 2 ಇಂದ ಕಂಟಿನ್ಯೂ ಮಾಡೋಣ. ಸೊ ಟೋಟಲ್ ಈ ತರ ಕಾಂಬಿನೇಷನ್ಸ್ 81 ಕಾಂಬಿನೇಷನ್ಸ್ ಬರುತ್ತೆ. ಸೊ 1 by 1 ನೋಡ್ತಾ ಹೋಗೋಣ. ವಿಲ್ ಕಂಪ್ಲೀಟ್ ಆಸ್ ಸೂನ್ ಆಸ್ ಪಾಸಿಬಲ್. ಸೊ ಎಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಆದಷ್ಟು ಎಲ್ಲ ಜನರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ. ಸೊ ಇದನ್ನೆಲ್ಲರಿಗೂ ಕೂಡ ಯುಟಿಲೈಸೇಷನ್, ಇದರ ಉಪಯೋಗಗಳು ಎಲ್ರಿಗೂ ತಲುಪಲಿ, ಇದರಿಂದ ಎಲ್ರಿಗೂ ಕೂಡ ಅನುಕೂಲ ಆಗಲಿ. ಧನ್ಯವಾದ. ನಮಸ್ಕಾರ.